ಹೇ ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಸೂಗೆ ಈ ಟೈಮ್ ಗೊತ್ತಾಗಿರುತ್ತೆ ಅವರು ಮಾಸ್ಟರ್ ಅಲ್ಲ ಅಂತ. ಸೊ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಪಕ್ಕದಲ್ಲಿರೋರ ಹತ್ರ ಇವ್ರು ಯಾರು ಅಂತ ಕೇಳುವಾಗ ಇವರೇ ನಮ್ಮ ಚೆಂಗ್ ರಾಜ್ಯದ ತುಂಬ ಹೆಸರಾಂತ ಮ್ಯೂಜಿಷಿಯನ್ ಅಂತ ಹೇಳ್ತಾರೆ. ಇವರಷ್ಟು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ನಾಡಲ್ಲಿ ಯಾರೂ ಇಲ್ಲ ಅನ್ನುವಾಗ ನೆಕ್ಸ್ಟ್ ನೋಡಿದ್ರೆ ಈ ಅಸಿಸ್ಟೆಂಟ್ನ ಅವತಾರ ಥರನೇ ಇದ್ದಾರೆ. ಆದರೆ ರಾಜನ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಕುದುರೆಯಲ್ಲಿ ಸೈನಿಕರ ಜೊತೆ ಹೋಗ್ತಾ ಇರೋದನ್ನ ಸೂ ನೋಡಿ ಅವನು ಅಸಿಸ್ಟೆಂಟ್ ಅಂದ್ಕೊಂಡು ಹೇ ಪೈ ನಿಲ್ಲು, ಇಲ್ಲಿ ನೋಡು ನಾನು ನಿನ್ನ ಫ್ರೆಂಡು ಅಂತ ಒಬ್ಬಳೇ ಕೂಗ್ತಾ ಇದ್ದಾಳೆ. ಯಾರೂ ಅವಳನ್ನ ಲೆಕ್ಕಕ್ಕೆ ತಗೊಂಡೇ ಇಲ್ಲ. ಅವ್ರ ಪಾಡಿಗೆ ಅವರು ಕುದುರೆಯಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿ ಇರೋರ ಹತ್ರ ಇವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳುವಾಗ ರಾಜನ ಅರಮನೆಗೆ ಹೋಗ್ತಾ ಇದ್ದಾರೆ ಅಂತಾರೆ. ಸರಿ ಅಂತ ಅಂದು ಆ ಜಾಗದ ದಾರಿನ ಹೇಗೋ ಸೈನಿಕರು ಒಳಗೆ ಬಿಡೋದಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲದೆ ಅರಮನೆ ಗೋಡೆ ಹತ್ತಿ ಒಳಗಡೆ ಬರ್ತಾ ಇದ್ದಾಳೆ. ಅದಲ್ಲದೆ ಆ ಅರಮನೆಯೊಳಗೆ ಯಂಗ್ ಅನ್ನೋ ಮ್ಯೂಜಿಷಿಯನ್ ಇದ್ದಾರೆ. ಅವ್ರ ಕೆಲಸ ಏನಂದರೆ ಅರಮನೆ ಒಳಗಡೆ ಓಡಾಡ್ತಿರೋ ಈವಿಲ್ ಸ್ಪಿರಿಟ್ ಮ್ಯಾಜಿಷಿಯನ್ ಮೂಲಕ ಹಿಡಿದು ಒಂದು ಬಾಟ್ಲಿಯಲ್ಲಿ ಹಾಕೋತಾರೆ. ಇದುವರೆಗೂ 99 ಮಾನ್ಸ್ಟರ್ನ ಹಿಡಿದಿದ್ದೀವಿ, ಇನ್ನು ಒಂದೇ ಒಂದು ಮಾನ್ಸ್ಟರ್ ಇದೆ ಈ ಅರಮನೆಯೊಳಗೆ ಸುತ್ತುತ್ತಾ ಇದೆ, ಅದನ್ನ ಹಿಡಿದ್ರೆ ನನ್ನ ಕೆಲಸ ಮುಗಿಯುತ್ತೆ ಅಂತ ಯಂಗ್ ರಾಜನ ಹತ್ರ ಅಂದರೆ ಅಸಿಸ್ಟೆಂಟ್ ಹತ್ರ ಹೇಳ್ತಾ ಇದ್ದಾರೆ. ಅದೇ ಟೈಮ್ಗೆ ಇಲ್ಲಿ ಅರಮನೆಗೆ ಬಂದ ಸೂ ಬಂದು ರಾಜನ ನೋಡ್ತಾಳೆ. ಹಾಗೆ ಫ್ರೆಂಡ್ ಅಂದ್ಕೊಂಡು ಎಲ್ಲಿಗೋ ಹೋಗಿದ್ದೆ, ಮಾಸ್ಟರ್ ನಿನ್ನ ನೆನೆಸ್ಕೊಂಡು ತುಂಬ ಹೆದರ್ಕೊಂಡಿದ್ದಾರೆ ಗೊತ್ತಾ, ನಿನ್ನ ಕಾಪಾಡ್ಕೊಂಡು ಬರೋದಕ್ಕೆ ನನ್ನ ಕಳಿಸಿದ್ದಾರೆ. ಇದೇನೋ ಡ್ರೆಸ್ಸು ಬೇರೆ ಡ್ರೆಸ್ನ ಚೇಂಜ್ ಮಾಡಿಕೊಂಡ ಅಂತ ಕೇಳ್ತಾ ಇದ್ದಾರೆ. ಅವನು ಸೂ ಫ್ರೆಂಡ್ ಅಲ್ಲ ಅಂತ ಚೆನ್ನಾಗಿ ಗೊತ್ತು, ಆದರೂ ಏನೋ ಸೂ ಹುಡುಕ್ತಾ ಇರೋ ಫ್ರೆಂಡ್ ಅವನೇ ಅನ್ನೋ ಥರ ಎಲ್ಲದಕ್ಕೂ ಹ್ಞೂ ಅಂತ ಇದ್ದಾನೆ. ನಿಜವಾಗ್ಲೂ ಇವನು ಅಸಿಸ್ಟೆಂಟ್ ಥರ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸೂ ಇವನೇ ಪೈ ಅಂದ್ಕೊಂಡು ಜಾಲಿಯಾಗಿ ಊಟ ಮಾಡ್ತಾ ಇರುವಾಗ ಇಲ್ಲಿ ರಾಜ ಸೂನ ಓವರಾಗಿ ನೋಡ್ಕೊತಾ ಇದ್ದಾನೆ, ಊಟನೆಲ್ಲ ತಿನ್ನಿಸ್ತಾ ಇದ್ದಾನೆ. ಅವನು ಈ ಥರ ಈ ನಡವಳಿಕೆ ನೋಡುವಾಗಲೇ ಸೂಗೆ ಮಾಸ್ಟರ್ ಹೇಳಿದ್ದ ವಿಷಯ ನೆನಪಿಗೆ ಬರುತ್ತೆ. ಒಂದು ವೇಳೆ ಇವನು ನಮ್ಮ ಪೈನ ಪಾಸ್ ಸೆಲ್ಫ್ ಆಗಿರ್ತಾನೆ, ಏನಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋಣ ಅಂತ ಚಿಕ್ಕವರಿದ್ದಾಗ ಇವರಿಬ್ಬರು ಆಟ ಆಡ್ತಾಯಿದ್ರು ಅಲ್ವಾ, ಅದನ್ನು ಒಗ್ಗಟ್ಟಿನ ಥರ ಕ್ವಶನ್ ಹಾಗೆ ಕೇಳ್ತಾಳೆ. ಸಾಧಾರಣವಾಗಿ ಕೇಳ್ತಾಳೆ. ಅವನಿಗೆ ಒಂದು ಗೊತ್ತಾಗ್ತಾಯಿಲ್ಲ, ಅದನ್ನ ಹೇಳೋ ಬದಲಾಗಿ ಇನ್ನೇನೋ ಹೇಳಿ ಸಂಭಾಳಿಸ್ತಾ ಇದ್ದಾನೆ. ಸರಿ ಹಾಗಾದರೆ ಕಂಡು ಹಿಡಿತಾಳೆ, ನಾ ಹುಡ್ಕೊಂಡು ಬಂದಿರೋ ಪೈ ಅಲ್ಲ ಅಂತ. ಸರಿ ಫಸ್ಟ್ ಊಟ ಮಾಡಿ ಜಾಗ ಖಾಲಿ ಮಾಡಬೇಕು ಅಂತ ಚೆನ್ನಾಗಿ ಊಟ ಮಾಡಿ ಅಲ್ಲಿಂದ ನೈಸಾಗಿ ಯಾರಿಗೂ ಗೊತ್ತಿಲ್ಲದೆ ಎಸ್ಸಾಗುವಾಗ ಇವಾಗ ದಿಢೀರಂತ ಯಾರೋ ಬಂದು ಸೂನ ಹಗ್ಗ ಹಾಕಿ ಲಾಕ್ ಮಾಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ಯಂಗ್ ಮ್ಯೂಜಿಷಿಯನ್. ಅವನು ಇವಳನ್ನ ನೋಡಿದೆ ಕಂಡು ಹಿಡಿತಾರೆ. ಇವಳು ನೋಡೋಕ್ಕೆ ನಮ್ಮ ರಾಜ್ಯದ ರಾಣಿ ಥರ ಇದ್ದಾರೆ, ಆದರೆ ಇವರು ನಮ್ಮ ರಾಣಿ ಅಲ್ಲ ಅನ್ನೋ ವಿಷಯನ ರಾಜನಿಗೂ ಗೊತ್ತಿದೆ. ಈಗ ಸೂನ ಒಬ್ಳನ್ನೇ ಕರ್ಕೊಂಡೋಗಿ ಕಟ್ಟಾಕಿ ಈ ರಾಜ ಏನು ಹೇಳ್ತಾನೆ ಅಂದರೆ, ನೀನು ರಾಣಿ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಆದರೆ ನಾನು ನಿನಗೆ ರಾಣಿ ಪದವಿನ ಕೊಡ್ತೀನಿ, ನೀನು ರಾಣಿ ಥರ ಅರಮನೆಗೆ ಹೋಗಿ ಅಲ್ಲಿನೇ ನಿನ್ನ ಲೈಫ್ನ ಲೀಡ್ ಮಾಡು ಅಂತ ಹೇಳುವಾಗ ಸೂಗೆ ಒಂದು ಥಿಂಕಿಂಗ್ ಬರುತ್ತೆ. ಆ್ಯಕ್ಚುಲಿ ಏನು ಕತೆ ಅಂದರೆ ಇವಳು ಹಿಸ್ಟ್ರಿನ ಆಲ್ರೆಡಿ ಓದಿರ್ತಾಳೆ. ಈ ರಾಜ ಇಷ್ಟಪಡೋ ರಾಣಿನೇ ರಾಜನ ಅಪ್ಪನೂ ಇಷ್ಟಪಟ್ಟಿರ್ತಾರೆ, ಅವರಿಗೆ ರಾಣಿನ ಮದುವೆ ಮಾಡಿ ಕೊಟ್ಟಿರ್ತಾರೆ. ಇದರಿಂದ ಇವನು ತುಂಬ ಡಿಪ್ರೆಷನಲ್ಲಿ ಸತ್ತೋಗಿರ್ತಾನೆ. ಸೂ ಅರ್ಥ ಮಾಡ್ಕೋತಾಳೆ, ಈಗ ನನ್ನ ಅರಮನೆ ಕಳಿಸಿದ್ರೆ ರಾಣಿನ ಮದುವೆ ಆಗಿ ಜಾಲಿಯಾಗಿರ್ಬೋದು ಅಂತ ಅನ್ಕೋತಾ ಇದ್ದಾನೇನೋ. ಆದರೆ ನಾವು ಹೆಂಗಾದರೂ ಇದರಿಂದ ತಪ್ಪಿಸ್ಕೋಬೇಕು, ಆದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ವಾ ಅಂತ ಥಿಂಕ್ ಮಾಡಿ ಇಲ್ಲ ನಾನು ಅರಮನೆಗೆ ಹೋಗೋಕ್ಕಾಗಲ್ಲ ಅಂದು ಕೋಪದಲ್ಲಿ ಇವನು ಫ್ರೆಂಡ್ ಕೈಯಲ್ಲಿ ಇಟ್ಕೊಂಡು ಬಂದಿದ್ದ ಪವರ್ಫುಲ್ಲಾದ ವೆಪನ್ನ ಇಟ್ಕೊಂಡು ಬರ್ತಾನೆ. ಅದನ್ನ ಸೂ ಹತ್ರ ತೋರಿಸಿ ಇದು ಏನು ಅಂತ ಗೊತ್ತಾ ಅಂತ ಹೇಳುವಾಗ ಸೂಗೆ ಇದು ಪೈ ತಂದಿರೋದು ಅಲ್ವಾ, ಇವನ ಕೈಗೆ ಹೆಂಗೆ ಬಂತು ಅಂತ ಏನು ಗೊತ್ತಿಲ್ಲದೆ ಸರಿ ಇವಾಗ ನನಗೆ ಬೇರೆ ದಾರಿ ಇಲ್ಲ ಅಂದು ಇವಾಗ ನೀನು ಪೈನ ಏನು ಮಾಡಿದೆ, ನಾ ಅರಮನೆಗೆ ಹೋಗ್ತೀನಿ ಅಂತ ಒಪ್ಕೋತಾಳೆ. ಅದೇ ಟೈಮ್ಗೆ ನಿಜವಾದ ರಾಣಿ ಅಂದರೆ ವ್ಯಾಂಪೈರ್ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ನಲ್ಲ ಅವನು ಸೂಗಿಂತ ತುಂಟಿಯಾಗಿದ್ದಾಳೆ, ಸ್ವಲ್ಪ ಪ್ರಜ್ಞೆ ಬಂದಿದ್ದೆ. ಹೇ ನೀನು ವ್ಯಾಂಪೈರ್ ತಾನೇ, ಬೇಗ ಬಾ, ನನ್ನ ಕಡ್ದು ರಕ್ತ ಕುಡಿನ ವ್ಯಾಂಪೈರ್ನ, ಬೇಗ ಬಾ ನನ್ನ ಮದುವೆ ಮಾಡ್ಕೊ ಅಂತ ಲೂಸ್ ಥರ ಮಾಡ್ತಾ ಇದ್ದಾಳೆ. ಆಟ ಆಡ್ಕೊಂಡು ಸುತ್ತುತ್ತಾ ಇದ್ದಾಳೆ, ಲಾನ್ನ ಸುತ್ತಿ ಓಡ್ತಾ ಇದ್ದಾಳೆ. ಹೇ ಯಾಕೆ ಹಿಂಗೆ ಸುತ್ತುತ್ತಾ ಇದೆಯಾ, ನನಗೆ ತಲೆ ನೋವ್ತಾ ಇದೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂದು ರಾಣಿ ಸುಮ್ಮನೆ ಇರೋ ಹಾಗೆ ಇಲ್ಲ, ಏನೋ ಪಿಕ್ನಿಕ್ ಬಂದಿರೋ ಥರ ಜಾಲಿಯಾಗಿ ಸುತ್ತುತ್ತಾ ಇದ್ದಾಳೆ. ಇವಾಗ ಲಾನ್ ಬಂದು ಥಿಂಕ್ ಮಾಡ್ತಾನೆ, ಇವನು ಯಾರು ಖಂಡಿತ ಹುಡುಕ್ತಾ ಇರೋ ಸೂ ಇವಳಲ್ಲ, ಈ ಲೆವೆಲ್ಗೆ ಅವಳು ಕುಣಿಯೋದಿಲ್ವಲ್ಲ, ಏನು ಮಾಡೋದಂತ ಸಖತ್ ಥಿಂಕ್ ಮಾಡ್ತಾ ಇದ್ದಾನೆ. ಅದೇ ಟೈಮ್ಗೆ ಸೂನ ಟಾರ್ಚರ್ ತಡೆಯೋಕ್ಕಾಗದೆ ರಾಜ ಡೈರೆಕ್ಟಾಗಿ ಯಂಗನ್ನೋ ಮ್ಯೂಜಿಷಿಯನ್ ಹತ್ರ ಕರ್ಕೊಂಡು ಹೋಗಿ ಇವಳು ದೊಡ್ಡ ತಲೆನೋವಾಗಿದೆ, ದಯವಿಟ್ಟು ನೀನು ಅರಮನೆ ಬಿಟ್ಟು ಹೋಗುವವರೆಗೂ ಇವಳನ್ನ ನಿನ್ನ ಹ್ಯಾಂಡ್ ಓವರಲ್ಲೇ ಇಟ್ಕೋ ಅಂತ ಹೇಳಿ ಹೋಗ್ತಾನೆ. ಸೂ ಬಂದು ಇವನ
ಇವನಿಂದ ನಾನು ಆರಾಮಾಗಿ ಎಸ್ಸಾಗ್ಬೋದು ಅಂತ ಮೈಂಡ್ ವಾಯ್ಸ್ ಕೊಡ್ತಾ ಇರುವಾಗ ಅದು ನೀನು ಏನೇ ಪ್ಲ್ಯಾನ್ ಮಾಡಿದ್ರೂ ನನ್ನಿಂದ ನೀನು ಎಸ್ಕೇಪ್ ಆಗೋಕ್ಕಾಗಲ್ಲ ಅಂತ ಸೂ ಮನ್ಸಲ್ಲಿ ಅಂದ್ಕೊಂಡಿದ್ದನ್ನ ಕರೆಕ್ಟಾಗಿ ಹೆಂಗೆ ಹೇಳ್ತಾನೆ. ಏನೋ ಇವನು ಸಖತ್ ವಿದ್ಯೆ ಗೊತ್ತಿರೋನಾಗಿರೋದಾನೆ. ಹೌದು, ನಿಮ್ಮ ನೇಮ್ ಏನು ಅಂತ ಕೇಳುವಾಗ ನಾನು ಲಾನ್ ಎಂಗ್ ಅಂತ ಹೇಳ್ತಾನೆ. ಆ ನೇಮ್ ಕೇಳಿದೆ ಇವಳು ಹಿಸ್ಟ್ರಿನ ಓದಿರೋ ನೆನಪಿಗೆ ಬರುತ್ತೆ. ಲಾನ್ ಎಂಗ್ ಅನ್ನೋರು ತುಂಬ ದೊಡ್ಡ ಮ್ಯೂಜಿಷಿಯನ್. ಇವರೇ ಈ ಕಾಲದಲ್ಲಿ ಇರೋ ಮ್ಯೂಜಿಷಿಯನ್ಗೆ ಮುನ್ನುದಾಹರಣೆ ಆಗಿದ್ದಾರೆ. ಅದಲ್ಲದೆ ಆ ಕಾಲದಲ್ಲಿನ ಇವರು ಹಿಂದೂ ತುಂಬ ಗರ್ಲ್ಸ್ ಸುತ್ತುತ್ತಾ ಇದ್ದರು ಅಂತ ಬುಕ್ಕಲ್ಲಿ ಓದಿರ್ತಾರೆ. ಅದನ್ನ ನೆನೆಸ್ಕೊಂಡು ಇವಳಿಗೆ ಹೆಂಗ್ ಮೇಲೆ ಕ್ರಶ್ ಆಗುತ್ತೆ. ಹಾಗೆ ಮೈ ಮರೆತು ನೋಡುವಾಗ ಸಾಕು ಸಾಕು ನೋಡಿದ್ದು, ಹೋಗಿ ಮಲ್ಕೊ ಅಂತ ಅವಳನ್ನ ಮಲ್ಕೊಳಕ್ಕೆ ಹೇಳ್ತಾನೆ. ನೈಟ್ ಎಲ್ಲ ಮಲ್ಕೊಂಡ್ಮೇಲೆ ಈ ಸೂ ಮಾತ್ರ ಹೆಂಗಾದರೂ ಎಸ್ಸಾಗಬೇಕು ಅಂತ ಹೆಂಗೆ ಮಲ್ಕೊಂಡ ಅಂತ ನೋಡುವಾಗ ಗೊತ್ತಿಲ್ಲದೆ ಸ್ಕಿಪ್ಪಾಗಿ ಅವನ ಮೇಲೇ ಬೀಳೋ ಥರ ಹೋಗ್ತಾಳೆ. ಅಪ್ಪಾಡಿ ಜಸ್ಟ್ ಮಿಸ್ ಅಂತ ಎದ್ದೋಳಕ್ಕೂ ಟ್ರೈ ಮಾಡುವಾಗ ಹೆಂಗೆ ಒಂದೇ ಒಂದು ಮಂತ್ರ ಹಾಕಿ ಮೇಲೆ ಹಾಗೆ ಆರೋಗ್ಬಿಡ್ತಾನೆ. ಹಾಗೆ ಕೂಗಬಾರ್ದು ಅಂತ ಬಾಯನ್ನು ಮುಚ್ಚೋ ಥರ ಮಾಡ್ತಾನೆ. ಆ ಟೈಮ್ಗೆ ಅರಮನೆಗೆ ಏನೋ ಆಗ್ತಾಯಿದೆ ಅಂದರೆ ನೈಟ್ ಒಬ್ಬ ಕೆಲಸದ ಹುಡುಗಿ ಲ್ಯಾಂಪ್ನ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾಳೆ. ಆ ಟೈಮ್ಗೆ ಒಂದು ವಯಸ್ಸಾದ ಅಜ್ಜಿ ನೋಡೋಕ್ಕೆ ಒಂಥರ ವ್ಯತ್ಯಾಸವಾಗಿದ್ದಾರೆ. ಕೈಯಲ್ಲಿ ಏನೋ ಪೌಡರ್ ಥರ ಹಿಡ್ಕೊಂಡು ಸುತ್ತಾ ಇದ್ದಾರೆ. ಇವಾಗ ಆ ಹುಡುಗಿ ಹತ್ರ ಬಂದು, ಹೇ ಹುಡುಗಿ, ನೀನು ನೋಡೋಕೆ ತುಂಬ ಸುಂದರವಾಗಿದೆಯಾ, ತಗೋ ಈ ಪೌಡರ್ನ ಹಚ್ಕೊ, ಇನ್ನೂ ಸುಂದರವಾಗ್ತೀಯ ಅಂತ ಹೇಳುವಾಗ ಆ ಹುಡುಗಿ, ಇಲ್ಲ ಅಜ್ಜಿ ನನಗೆ ಬೇಡ ಅಂತ ಹೇಳ್ತಾ ಇರುವಾಗ ಈ ಅಜ್ಜಿ ದಿಢೀರಂತ ಆ ಪೌಡರ್ನ ಮುಖಕ್ಕೆ ಊದುತ್ತಾಳೆ. ನೆಕ್ಸ್ಟ್ ಸೆಕೆಂಡೇ ಒಂದು ಭಯಂಕರವಾಗಿ ಕಿರ್ಚೋ ಶಬ್ದ ಕೇಳಿಸಿ ಇಲ್ಲಿ ಯಂಗ್ ಮತ್ತು ಸೂ ಏನಾಯಿತು ಅಂತ ನೋಡೋಕ್ಕೆ ಓಡ್ ಬರ್ತಾ ಇದ್ದಾರೆ. ಸೂ ಅಲ್ಲಿ ಕೆಲಸದಕ್ಕೆ ಕೆಳಗಡೆ ಬಿದ್ದಿರೋದನ್ನ ನೋಡಿ ಏನಾಯಿತು ಅಂತ ತಿರುಗಿಸಿ ನೋಡುವಾಗ ಆ ಹುಡುಗಿ ಫೇಸ್ ಇಲ್ಲ. ನೋಡೋಕ್ಕೆ ಏನೋ ವಿಚಿತ್ರವಾಗಿದೆ. ಸೂ ಅದನ್ನ ನೋಡಿ ಭಯ ಪಡ್ಕೋತಾಳೆ. ಓಡೋಗಿ ಹೆಂಗನ್ನ ಹಗ್ ಮಾಡ್ಕೋತಾಳೆ. ಆಗ್ತಾಯಿಲ್ಲ. ಇವಾಗ ಸೂ ಆ ಹುಡುಗಿ ಹತ್ರ ಸ್ವಲ್ಪ ಪೌಡರ್ ಇದೆ. ಅದನ್ನ ನೋಡಿ ಇವಳಿಗೆ ಹಿಸ್ಟ್ರಿಯಲ್ಲಿ ಒಂದು ಕತೆ ಬುಕ್ಕಲ್ಲಿ ಓದಿರ್ತಾಳೆ, ನೆನಪಿಗೆ ಬರುತ್ತೆ. ಹಾಗೆ ಹೆಂಗೆ ಹತ್ರ ಬಂದು ನನಗೇನೋ ಇದು ಪೌಡರ್ ಅಜ್ಜಿ ಕೆಲಸ ಆಗಿರುತ್ತೆ ಅಂತ ಹೇಳ್ತಾಳೆ. ಏನು ಪೌಡರ್ ಅಜ್ಜಿನ, ಅದು ಯಾರು ಅಂತ ಹೆಂಗೆ ಕೇಳುವಾಗ ಆ ಅಜ್ಜಿ ಕೆಲಸನೇ ನೋಡಿದ್ರೆ ಸುಂದರವಾಗಿರೋ ಹುಡುಗಿರನ್ನ ನೋಡಿ ಅವ್ರ ಹತ್ರ ಇರೋ ಮ್ಯಾಜಿಕ್ ಪೌಡರ್ನ ಕೊಟ್ಟು ಇದನ್ನ ನೀವು ಹಚ್ಕೊಂಡ್ರೆ ನೀವು ಸ್ಕಿನ್ ಪಳಪಳ ಆಗುತ್ತೆ ಅಂತ ಸುಳ್ಳು ಹೇಳ್ಕೊಡುತ್ತೆ. ಅದನ್ನ ಕೇಳಿ ಹಚ್ಕೊಂಡವರು ಫೇಸ್ ಹಾಗೆ ಕಿತ್ಕೊಂಡು ಬರುತ್ತೆ. ಆ ಮಾಸ್ಕ್ನೆಲ್ಲ ತೆಗೆದು ಹಿಡ್ಕೊಂಡು ಈ ಅಜ್ಜಿ ಕೆಲಸ ಆ ಮಾಸ್ಕ್ನ ಇಟ್ಕೊಂಡು ಅಜ್ಜಿಗೆ ಯಾವಾಗ ಸುಂದರವಾಗಿ ಕಾಣಬೇಕೋ ಆಗ ಅದನ್ನ ಯೂಸ್ ಮಾಡ್ಕೋತಾಳೆ. ಇದನ್ನೇ ಈ ಪೌಡರ್ ಅಜ್ಜಿಯ ಕೆಲಸ ಅಂತ ಹೇಳಿ ಮುಗಿಸ್ತಾಳೆ. ಸೊ ಇವತ್ತಿಗೆ ಇಲ್ಲಿ ಈ ಎಪಿಸೋಡ್ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.